ಮಿಸ್ಸಸ್ ಇದೀನ್ರಿ ಮೊದಲನೇ ಹೆಂಡತಿ. ನಂದು 2013 ಮದುವೆ ಆಗದ. 11 ವರ್ಷ ಸಂಸಾರ ಮಾಡೀನಿ. 11 ವರ್ಷ ಆದ್ಮೇಲೆ ಅವ್ರು ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ಬಿಟ್ಟು ಕ್ಯಾರೆಕ್ಟರ್ ಲೆಸ್ ಅಂತ ಹೇಳ್ಬಿಟ್ಟು ನನಗೆ ಡೈವರ್ಸ್ ಮಾಡ್ಯಾರ. ನಾನು ಡೈವರ್ಸ್ ಮಾಡ್ಲಿಕ್ಕೆ ಅಪೋಸ್ ಮಾಡೀನಿ. ಅಪೋಸ್ ಮಾಡಿದ್ರು ಅವ್ರು ಏನ್ ಮಾಡ್ಯಾರ ಅಂತಂದ್ರೆ ಎಕ್ಸ್ ಪಾರ್ಟಿ ಆಗಿ ಕೋರ್ಟಿಗೆ ಹಾಕ್ಬಿಟ್ಟು ನಾನು ಕೋರ್ಟ್ ಅಟೆಂಡ್ ಮಾಡಿಲ್ಲ. ಹಂಗಾಗಿ ಡೈವರ್ಸ್ ಆಗ್ಬಿಟ್ಟದ್ರಿ. ಆಗ್ಬಿಟ್ಟು ಅವ್ರು ಎಲ್ಲರೂ ಏನ್ ಮಾಡತ್ತಾರ, ಅವ್ರ ಮ್ಯಾಗ ಸುಮ್ನೆ ಆಪಾದನೆ ಹೊರ್ಸಾಕತ್ತಾರ. ಇನ್ನೊಂದ್ ಮದ್ವೆ ಆಗ್ಯಾರ, ನನ್ ಮ್ಯಾಗ ಸುಮಾರು ಅತ್ಯಾಚಾರ ಮಾಡ್ಯಾರ. ನನ್ ಮ್ಯಾಗ ಅವ್ರು ಹೊಡೆದಾರ, ಬೈದಾರ, ಎಲ್ಲಾ ಮಾಡ್ಯಾರ. ಅಂದ್ರೂ ನಾನು ಅವ್ರ ಮ್ಯಾಗ ಯಾವ್ದು ಕಂಪ್ಲೇಂಟ್ ಕೊಟ್ಟಿಲ್ಲ. ನನ್ ಮಕ್ಕಳು ಕಸ್ಕೊಂಡಾರ, ಅವ್ರ 3 ಜನ ಮಕ್ಕಳು ಅಲ್ಲೇ ಹರ. 3 ಮಕ್ಕಳಿಗೆ ಬಿಟ್ಟು 4 ವರ್ಷ ಆಯ್ತು ನಾನು ಬೇರೆ ಕಡೆ ಇದ್ದೀನಿ. ಅಂದ್ರೂ ನಾನು ಯಾವ್ದು ಕೇಸ್ ಮಾಡಿಲ್ಲ. ಸುಮ್ನೆ ಊರವ್ರ ಮ್ಯಾಗೆಲ್ಲ ಅವ್ರು ಸುಮ್ನೆ ಅಪವಾದ ಹೊರಿಸಿ ಕೇಸ್ ಮಾಡ್ಲಿಕ್ಕತ್ತಾರ ಅಷ್ಟೇ ರೀ. ನನಗ್ ನೋಡ್ರಿ, ಅವ್ರು ನನ್ ಮಕ್ಳಿಗೆ ಚಂದ ಇಟ್ಕೋತೀನಿ ಅಂತಂದು ತೊಗೊಂಡಾರಿ. ತೊಗೊಂಡ್ಬಿಟ್ಟು ನನ್ ಮಗಳಿಗೆ ಪೋಕ್ಸೋನಾಗ ಈ ತರ ಚುಡಾಯಿಸರ ಮಾಡ್ಯಾರ ಅಂತ ಊರವ್ರ ಮ್ಯಾಗೇನ್ ಹಾಕ್ಲತ್ತಾರಲ್ರಿ. ನನ್ ಮಗಳಿಗೆ ಮುಂದ್ ಮಾಡತ್ತಾರಲ್ಲ, ಅದು ನನಗ್ ತ್ರಾಸ ಆಗ್ತಿರೋದ್ರಿ. ನನ್ ಮಗಳಿಗೆ ಮುಂದ್ ಮಾಡೋದಿಲ್ಲ ಅವ್ರು. ಮುಂದ್ ಯಾಕೆ ಮಾಡ್ಬೇಕ್ರಿ ನನ್ ಮಗಳಿಗ? ಮುಂದ್ ಮಾಡ್ಬಿಟ್ಟು ಸುಮ್ನೆ ಇವ್ರು ಚುಡಾಯಿಸ್ತಾರ, ಅವ್ರು ಚುಡಾಯಿಸ್ತಾರ. 10 ವರ್ಷದ ಹುಡುಗಿ ಆಳರಿ ಆಕಿಗೆ ಯಾರು ಚುಡಾಯಿಸ್ತಾರಿ? ಸ್ಕೂಲ್ ಹುಡುಗಿ ಅದ. ಅವ್ರಿಗೆ ಬೇಕಾಗಿತ್ತಂದ್ರೆ ಅವ್ರ ಅಕ್ಕ ತಂಗಿರಿಗೆ ಮುಂದ್ ಮಾಡ್ಕೊಳಕ್. ನನ್ ಮಗಳಿಗೆ ಮುಂದ್ ಮಾಡೋದಿಲ್ರಿ. ಈಗ ಏನ್ ಅನ್ಯಾಯ ಮಾಡೋದಂತ ಆಕ್ಚುಲಿ ನಾನು 4 ವರ್ಷ ಆಯ್ತು ಊರಾಗಿಲ್ಲ. ನಾನು ಗುಲ್ಬರ್ಗನಾಗೆ ಇದ್ದೀನಿ. ಹೇಳಿದ್ ಮಾತ್ರ ಕೇಳಿ ನಾನು ಏನ್ ಅನ್ಯಾಯ ಮಾಡ್ರ. ಅವ್ರೇನ್ ಮಾಡ್ಯಾರ, ಇವ್ರ ಮಿಸ್ಸಸ್ ಅವ್ರಿಗ ಹೊಡೆದಾರ ಬಡದಾರ ಅಂತ ಅವ್ರ ಕೇಸ್ ಮಾಡ್ಯಾರ. ಅವ್ರಿಗೆ ಹೊಡೆದಾರ ಅಂತ ಇವ್ರ ಕೇಸ್, ಒಬ್ರಿಗೊಬ್ರು ಕೇಸ್ ಹಾಕೊಂಡ್ರ. ಬಟ್ 2 ಸುಳ್ಳವ ಅಂತ ನಾನು ಹೇಳತ್ತೀನಿ. ಯಾರಿಗೆ ಹೊಡೆದಾರ ನನಗ್ ಗೊತ್ತಿಲ್ರಿ. ನಾ ಇಲ್ಲೇ ಇದ್ದೀನಿ ಕಲಬುರ್ಗಿನಾಗೆ. ಇವೆಲ್ಲ ಫೇಕ್ ಕೇಸ್ ಮಾಡಿ ಸುಮ್ನೆ ಹೆಣ್ಮಕ್ಳಿಗೆ ಮುಂದ್ ಮಾಡಿ ಕೇಸ್ ಮಾಡ್ಲಿಕ್ಕತ್ತಾರ್ರಿ. ಇದು ನ್ಯಾಯ ಏನ್ ಬೇಕಂದ್ರ ಅವ್ನಿಗೆ ಗೆಸ್ಟ್ ಟೀಚರ್ ತೆಗಿಬೇಕ್ರಿ ಅಷ್ಟೇ. ಗೆಸ್ಟ್ ಟೀಚರ್ ಮಾಡೋದಿಲ್ಲ ಅವ್ನಿಗೆ. ಯಾಕ ಒಂದಲ್ಲ 2 ಹುಡುಗಿ ಜೊತೆ ಆತರ ಕಿಣ್ಣಿ ಸರ್ಪಸ್ ಕಿಣ್ಣಿ ರೀ ಗೆಸ್ಟ್ ಟೀಚರ್ ಆಗಿ ಮಾಡ್ಲಿಕತ್ತಾನಲ್ರಿ. ಅದು ತಪ್ಪಲ್ರಿ. ಒಂದ್ಸಲ ಈಗ ಅದೇ ಸ್ಕೂಲ್ ಹುಡುಗಿಗೆ ಅವ ಅತ್ಯಾಚಾರ ಮಾಡ್ಲಿಕ್ ಟ್ರೈ ಮಾಡ್ಯಾನ, ಏನೋ ಮಾಡ್ಯಾನ, ಸಮಥಿಂಗ್ ಮಾಡ್ಯಾನ. ಮತ್ತೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅವ್ರಿಗೆ ಹೆಂಗ್ರಿ ಕೊಡ್ತೀರಿ? ಅದೇ ಸ್ಕೂಲ್ನಾಗ ಟೀಚರ್ ಆಗಿ ಊರಾಗಿನ ಮಂದಿ ಹರ, ಇನ್ನ ಓದ್ ಬರ್ದವ್ರ ಹರ, ಎಲ್ಲೋರ್ ಹರ. ಅವ್ ಒಬ್ಬನೇ ಅದಾನೇನ್ರಿ ಕೊಡ್ಲಿ ಬರಲ್ರಿ ಆತರ. ಇನ್ನ ಬೇರೆ ಹರ ಕೊಡ್ಬೇಕಾಗ್ತದ. BO ಆಫೀಸ್ ಲೆಟರ್ ಕೊಟ್ಟಿದ್ದು ನಿಜ ಅದದು ಕೊಡ್ಲಿ. ನಾನು ಇವ್ರ ಪರವಾಗಿ ಹೇಳ್ತೀನಿ. ನನ್ನ ಹೆಸರು ಲತಾ ಅದ ರೀ.